ವೀಕ್ಷಕರೇ, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಕೋಗಿಲೆ ಲೇಔಟಲ್ಲಿ ಆಗಿರುವಂಥ ಘಟನೆಯಿಂದ ಎಲ್ಲಿ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಅಂತ ನೋಡ್ಬೋದು. ಪಾಪ ಅಲ್ಲಿ ಊಟಕ್ಕೆ ಸಹ ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ NGO ಅವರು ಮತ್ತು ಕೆಲವೊಬ್ಬರು ದಾನಿಗಳು ಬಂದು ಇವರು ಸಹಾಯ ಮಾಡ್ತಾ ಇದ್ದಾರೆ. ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಅವ್ರ ಹತ್ರ ಏನು ₹1 ಇಲ್ಲ, ಆಮೇಲೆ ಅವ್ರ ಮನೆ ಇಲ್ಲ, ಅವ್ರಿಗೆ ಮಾಡ್ಕೊಂಡು ತಿನ್ನೋಕ್ಕೆ ಯಾವುದೇ ಒಂದು ಸಾಮಗ್ರಿಗಳು ಇಲ್ಲ. ಆದರೂ ಕೂಡ ಬೇರೆ ಎಲ್ಲೆಲ್ಲೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಪಾಪ NGO ಇಂದ ಸಹಾಯ ತೊಗೊಂಡು ಅವರು ಅಡುಗೆ ಮಾಡ್ಕೊಂಡು ಎಲ್ಲ ಒಟ್ಟಾಗಿ ಒಂದು ಕಡೆ ಅಡುಗೆ ಮಾಡಿ ಊಟವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟು ದಿನ ಅಂತ ಪಾಪ ಅವರು ಸೇವನೆ ಮಾಡ್ತಾರೆ, ಎಷ್ಟು ದಿನ ಅಂತ NGO ಅವರು ಸಹಾಯ ಮಾಡ್ತಾರೆ. ಪಾಪ ಸರ್ಕಾರದವರು ಇವ್ರಿಗೊಂದು ನ್ಯಾಯವನ್ನು ಒದಗಿಸಬೇಕಲ್ಲ. ಸೊ ಈಗ ಇವರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂದರೆ ಫುಲ್ ಚಳಿ ಇರುತ್ತೆ. ಈಗ ಚಳಿಗಾಲದ ಸಮಯದಿಂದ ಹೊಚ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆಯೂ ಇಲ್ಲ, ಆದರೂ ಕೂಡ ಅವರು ಜೀವನ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಮನೆ ಬಿಟ್ಟು ಹೋಗಲ್ಲ ಅಂತ ಒಂದು ಹಠದಿಂದ ಇದ್ದಾರೆ. ಆಮೇಲೆ ಇಲ್ಲಿ ಮಕ್ಕಳಿಗೆಲ್ಲ ಯಾವ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ 5 ದಿನದಿಂದ ಯಾವ ಮಕ್ಕಳು ಕೂಡ ಶಾಲಾ ಕಾಲೇಜಿಗೆ ಹೋಗಿಲ್ಲ ಅಂತೆ. ಬಯೋಗ್ಯಾಸಿಂದು ಪ್ಲಾಂಟ್ ಮಾಡೋದಕ್ಕೆ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಜನರು ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ಇವರಿಗೆ ಯಾವುದೇ ರೀತಿ ಸಹಾಯ ಮಾಡೋಕ್ಕೆ ಯಾವ ಅಧಿಕಾರನೂ ಬಂದಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ಪಾಪ ದಾನಿಗಳು ತಾಡ್ಪಲ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಗುಡಿಸಲು ಥರ ಮಾಡ್ಕೊಂಡು ಇಟ್ಕೊಳ್ಳಿ, ಸರ್ಕಾರದಿಂದ ಏನಾದರೂ ಸಹಾಯ ಆದರೆ ನಾವು ಮಾಡಿಕೊಡ್ತೀವಿ ಅಂತೇಳಿ ದಾನಿಗಳು ಪಾಪ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ಕಷ್ಟಪಡ್ತಾ ಇದ್ದಾರೆ ಅಂದರೆ ಜನರು ಒಂದು ಹೊತ್ತಿನ ಊಟಕ್ಕೋಸ್ಕರ ಇವ್ರಿಗೆ ಅಲ್ದಾಡಬೇಕು. ಅಂಥದ್ರಲ್ಲಿ ಇವರಿಗೆ ಈ ಥರ ಜಿಬೆ ಎತ್ಕಡೆಯಿಂದ ಸಡನ್ ಆಗಿ ದಾಳಿ ಮಾಡಿ ಮನೆ ಕೆಡವೋ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಮತ್ತು ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಮಹಿಳೆಯರು ತುಂಬ ಕಷ್ಟದಿಂದ ಇದ್ದಾರೆ, ಒಟ್ಟಿಗೆ ಇದ್ದಾರೆ. ಬಟ್ ಆದರೆ ಅವ್ರಿಗೆ ಮನೆ ಇಲ್ಲ, ಅವರಿಗೆ ಸ್ನಾನ ಮಾಡೋಕ್ಕೆ ಗೃಹ ಇಲ್ಲ, ಆಮೇಲೆ ಶೌಚಾಲಯ ಹೋಗೋಕ್ಕೆ ಏನೂ ಇಲ್ಲ. ನಾವು ಎಲ್ಲರೂ ತೊಗೊಂಡು ಬಂದು ಕೊಡ್ತಾ ಇದ್ದಾರೆ. ನಾವು ಇದು ಮಾಡಿ ಅಡುಗೆ ಎಲ್ಲ ಮಾಡಿ ನಾವು ಎಲ್ಲರಿಗೂ ತಿನ್ನಿಸ್ತಾ ಇದ್ದೀವಿ. ಎಲ್ಲರದು ಮನೆ ಹೋಯ್ತು, ಎಲ್ಲರದು ಸಂಸಾರ ಹೋಯ್ತು, ಎಲ್ಲರದು ಮಕ್ಕಳು ಎಲ್ಲ ಬೀದಿಗೆ ಬಂದೈತೆ. ಎಲ್ಲರದು ಶೌಚಾಲಯ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಹೆಂಗೆ ಈ ಜೀವನ ಮಾಡಬೇಕು? ಅದು ತಾಡ್ಪಲ್ ಕೊಟ್ಬಿಟ್ರೆ ಆಗ್ಬಿಡ್ತೈತಾ ಹೇಳಿ? ಅದು ಹಚ್ಕೊಳ್ಳೋಕ್ಕೂ ಬಟ್ಟೆ ಇಲ್ಲ, ಏನೂ ಇಲ್ಲ. ಹೆಂಗೆ ಇದು ಮಾಡಬೇಕು? 4 ಪಾರ್ಟಿದೂ ಯಾರು ಬಂದು ಒಬ್ಬರೂ ಬಂದು ಇಲ್ಲಿ ಏನೂ ಕೇಳಿಲ್ಲ. ಹೆಂಗೆ ಮಾಡ್ತಾ ಇದ್ದಾರೆ, ಹೆಂಗೆ ಇದಾಗ್ತೈತೆ, ಏನು ನೀವು ಏನು ತಿಂತಿದ್ದೀರಾ, ಯಾರು ತೊಗೊಂಡು ಬಂದು ಕೊಡ್ತಾ, ಯಾರು ಒಬ್ಬರೂ ಬಂದು ಕೇಳಿಲ್ಲ. ಅವರು ಹೇಳ್ತಾ ಇದ್ದಾರೆ, ಒಬ್ಬರು ಬಂದಿದ್ದರು, ಅವ್ರು ಏನು ಹೇಳ್ತಿದ್ದಾರೆ, ಯಾರ್ಯಾರು ಮನೆ ಐತೆ ಅವ್ರವ್ರ ಮನೆ ಹತ್ರ ಇರ್ರಿ, ನೀವು ನಾವು ಮಾಡಿಕೊಡ್ತೀವಿ ಅಷ್ಟೇ. ಎಲ್ಲರೂ ಯಾರ್ಯಾರು ಬೇರೆ ಕಡೆ ಅವರು ಎಲ್ಲರೂ ಸಂಘದ ಅವರು ಎಲ್ಲರೂ ಬರ್ತಾ ಇದ್ದಾರೆ. ಅವ್ರು ಅದೇ ಮಾತು ಹೇಳ್ತಾ ಇದ್ದಾರೆ, ಯಾರ್ಯಾರು ಜಾಗ ಐತೆ ಅವ್ರವ್ರ ಜಾಗ ಮೇಲೆ ನೀವು ಕೂತ್ಕೊಳ್ಳಿ, ನಾವು ಮಾಡಿಸ್ಕೊಡ್ತೀವಿ. ನೀವು ಎಷ್ಟು ದಿನದಿಂದ ವಾಸವಾಗಿದ್ರಿ? 25 ವರ್ಷ ಆಯಿತು. ಏನು ನಮಗೆ ಒಂಚೂರೂ ಹೇಳಿಲ್ಲ. ರಾತ್ರಿ ಮಲ್ಕೊಂಡಿದ್ದೀವಿ, ಏನು ಹೇಳಿಲ್ಲ, ಮೆಸೇಜೂ ಬಂದಿಲ್ಲ, ಯಾರೂ ಬಂದು ಏನೂ ಹೇಳಿಲ್ಲ, ನೋಟಿಸೂ ಕೊಟ್ಟಿಲ್ಲ. ಒಂದು ದಿವಸ ಮುಂಚೆ ಹೇಳ್ತಾ ಇದ್ದರು ನಾವು ಏನಾದರೂ ಮಾಡ್ತಾಯಿದ್ರು, ಏನೂ ಮಾಡಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಬಂದಿದ್ದ ದಬ ಇದ್ಮೇಲೆ ಹೊಡೆದ್ರು. ಆಚೆ ಬಂದರೆ ಸಿಲಿಂಡರ್ ಎತ್ಕೊಂಡು ಆಚೆ ಬನ್ನಿ ಅಂದರು, ಅಷ್ಟೇ ಹೇಳಿದ್ದು. ಅವ್ರ ಜೀವ ಅಂದರೆ ಜೀವ, ನಮ್ಮ ಜೀವ ಅಲ್ವಾ ಹೇಳಿ? ಮಕ್ಕಳು ಮರಿ ಎಲ್ಲ ಅದೆಲ್ಲ ಪಾತ್ರೆ ಎಲ್ಲ ಹಂಗೆ ಐತೆ ಮನೆಯಲ್ಲಿ, ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ. ಏನು ಮಾಡಬೇಕು, ತಿನ್ನಬೇಕು ಎಲ್ಲರೂ ಹೇಳಿ ನೀವೇ? ಬಟ್ಟೆ ಇಲ್ಲ, ಅವ್ರಿಗೆ ಸಾಮಾನುಗಳು ಇಲ್ಲ, ಅವ್ರಿಗೆ ಮಲ್ಕೊಳ್ಳೋಕ್ಕೆ ಇದ್ದಿಲ್ಲ, ಹಾಸಿಗೆಗಳು ಹೆಂಗೆ ಮತ್ತೆ ಮಲ್ಕೊಳ್ಬೇಕು ನೀವೇ ಹೇಳಿ? ಇಲ್ಲಿ 350 ಮನೆ, 350 ಮನೆ. MLA ಅವ್ರ ಹತ್ರ ಕೃಷ್ಣಬೈರೇಗೌಡ ಹತ್ರ ಮೀಟಿಂಗ್ ಹೋಗಿದ್ರು ಭಾನುವಾರ. ಹೋಗಿದ್ರೆ ಅವ್ರು ಇಲ್ಲ, ಆಚೆ ಕಡೆ ಹೋಗಿದ್ದಾರೆ, ನಾಳೆ ಬೆಳಿಗ್ಗೆ ಬನ್ನಿ ಅಂದರು. ಸೋಮವಾರ ಹೋಗಿದ್ರು, ಸೋಮವಾರನೂ ಸಿಕ್ಕಲಿಲ್ಲ. ಮಂಗಳವಾರ ಬಂದಿದ್ದಾರೆ ಅಂತ 5 ಜನ ಬರಬೇಕಂದ್ರು. ದೊಡ್ಡವ್ರು 5 ಜನ ಹೋಗಿದ್ರು. ಅವ್ರಿಗೆ ಏನು ಹೇಳಿದ್ದಾರೆ ಗೊತ್ತಿಲ್ಲ. ಅವರು ಇಲ್ಲಿ ಸ್ವಲ್ಪ ಜನ ಇರಿ, ಸ್ವಲ್ಪ ಜನ 5 ಜನನೇ ಬರಬೇಕು ಅಂದರು. 5 ಜನ ಹೋಗಿದ್ರು. ಅಲ್ಲಿ ಅವ್ರು ಏನು ಹೇಳ್ರು ಅಂದರೆ, ನಿಮ್ಮ ಅಕ್ಕಪತ್ರ ನಾವು ತೊಗೊಂಡು ಕೊಡ್ತೀವಿ, ನೀವು ಎಲ್ಲೂ ಹೋಗಬೇಡಿ, ಅಲ್ಲೇ ಇರಿ. ಹಳೆ ಮನೆ ಅವರು ಇಲ್ಲೇ ಇರಿ, ಹೊಸ ಮನೆ ಅವ್ರಿಗೆ ಬೇರೆ ಕಡೆ ಕೊಡ್ತೀನಿ ಅಂತ ಹೇಳಿದಾರಂತ. 3 ತಿಂಗಳಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆ 3 ತಿಂಗಳು ಅಂದರೆ 2 ತಿಂಗಳು ಐತೆ ಎಲೆಕ್ಷನ್ ಆದ ತಕ್ಷಣ ಕೈ ಎದ್ಬಿಟ್ರೆ ನಾವು ಎಲ್ಲ ಹೋಗ್ಬೇಕು ಹೇಳಿ? ಅದು ಎಲೆಕ್ಷನ್ ಇವಾಗ ಮುಂದೆ ಐತೆ ಅಂತ 3 ತಿಂಗಳು ಟೈಮ್ ತಗೊಂಡಿದ್ದಾರೆ. 3 ತಿಂಗಳು ಎಲ್ಲಿ ಎಲೆಕ್ಷನ್ ಆಗಿ 1 ತಿಂಗಳು ಆದಮೇಲೆ ಇವಾಗ ಅಕೌಂಟಿಂಗ್ ಐತೆ, ಇದೈತೆ, ಅದೈತೆ ಅಂತ ನಮಗೆ ಮುಗೀತು ಅದು ಕತೆ. ವಾಸವಾಗಲಿಕ್ಕೆ ಹಕ್ಕುಪತ್ರ ಏನಾದರೂ ಕೊಟ್ಟಿದ್ದಾರೆ? ನಮಗೆ ಇದು ಕೊಟ್ಟಿದ್ದಾರೆ, 94C ಕೊಟ್ಟಿದ್ದಾರೆ. ಅದು ನಮ್ಮ ಹತ್ರ ಐತೆ, ಎಲ್ಲ ಪೂರ್ತಿ ಐತೆ. ಕೊಟ್ಟಿದ್ದಾರೆ, ಅದೈತೆ. ಅದು ತೋರಿಸಿದ್ರು ಕೂಡ ಕೃಷ್ಣಬೈರೇಗೌಡ ಕೊಟ್ಟಿದ್ದು ನಮಗೆ. ಅದು ತೋರಿಸಿದ್ರು ಕೂಡ ಅವರು ಏನು ಸ್ಪಂದಿಸಿಲ್ವಾ? ನೋಡಿಲ್ಲ. DC-ಗೆ ನಾನು ತೋರಿಸ್ತಾ ಇದ್ದೀನಿ, ನಮ್ಗೆಲ್ಲ ಇದೈತೆ ನೋಡಿ, ಇದು ಜಮೀನ್ದು ಅಂತ. ಇಲ್ಲಮ್ಮ ಎತ್ತ ಅಂತ ಇಲ್ಲೇ ಬಿಸಾಕಿರೋದು, ನಾನೇ ತೊಗೊಂಡು ಬಂದು ಕೊಟ್ಟಿದ್ದು. ನನ್ನ ಸಾಮಾನು ಎತ್ತೆ ಕೊಟ್ಟಿಲ್ಲ ಸರ್. ನೋಡಿ ಬರೀ ಇಷ್ಟೇ. ಅದು ಸೋಫಾ ಒಂದು ಪೊಲೀಸರು BBMP ಅವರು ತೊಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ ಅಷ್ಟೇ. ನನಗೆ ಆಗಲ್ಲ, ನಾನು ಎತ್ತಕ್ಕೆ ಅಂದರೆ ನೋಡಿ ಅವರೆಲ್ಲ ಬಂದು ನನಗೆ ಒಳಗಡೆಯಿಂದ ಇಲ್ಲಿ ಆಚೆ ಹೋಗ್ಬಿಟ್ರು.
ಫಸ್ಟು ಈ ಮನೆ, ಸೆಕೆಂಡ್ ನನ್ನ ಮನೆ ನೋಡಿ, ಈ ಅಯ್ಯಪ್ಪನ ಮನೆ. ಈಗ ಮಕ್ಕಳಿಗೆಲ್ಲ ಕಾಲೇಜಿಗೆ ಕಾಲೇಜ್ಗೂ ಯಾರು ಹೋಗ್ತಾ ಇಲ್ಲ, ಸ್ಕೂಲ್ ಹೋಗ್ತಾ ಇದ್ದಾರೆ ಎಲ್ಲರೂ. ಮಕ್ಳಿಗೆ ಬಟ್ಟೆ ಇಲ್ಲ, ಏನೂ ಇಲ್ಲ, ಕ್ಲೀನರ್ ಇಲ್ಲ. ಅದು ಹೆಂಗೆ ಹೋಗ್ತಾರೆ ಸ್ಕೂಲ್ಗೆ ಹೇಳಿ ನೀವೇ? ಸ್ನಾನ ಮಾಡೋಕ್ಕೆ ಇಲ್ಲ, ಬಟ್ಟೆ ಹಾಕೋಕ್ಕೆ ಇಲ್ಲ, ಹೆಂಗೆ ಹೋಗ್ತಾರೆ ಸ್ಕೂಲ್ಗೆ? ಇದೇ ಸ್ಕೂಲ್ಗೆ ಹೋಗ್ತಾರೆ, ಆ ಸ್ಕೂಲ್ಗೂ ಹೋಗ್ತಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.